ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಫೈಟ್ ದಿನೇ ದಿನೇ ಜೋರಾಗ್ತಾ ಇದೆ. ಇದೀಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸರ್ಕಸನ್ನು ಮಾಡ್ತಾ ಇದ್ದಾರೆ. ಕಳೆದ ತಿಂಗಳಿಂದ ಕೂಡ ಪ್ರಯತ್ನ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಕೈಗೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ಹಾಗಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥದ್ದು ಏನು, ಹಾಗೆಯೇ ಕಾಂಗ್ರೆಸ್ನಲ್ಲಿನ ಈ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ನೋಡೋಣ. ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ನಾಯಕರಾದ ಸಿ ಟಿ ರವಿ ಅವರು ಇದ್ದಾರೆ, ಮತ್ತೆ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಫೈಟ್ಗಳು ಶುರುವಾಗ್ತಾ ಇದೆ. ಒಂದು ಕಡೆಗೆ ಸಿ ಎಮ್ KPCC ಎಲ್ಲವೂರ ಮಧ್ಯೆ ಈಗ ದೆಹಲಿ ಕಡೆಗೆ ಓಡೋಕ್ಕೆ ಮುಖ ಮಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಆದರೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಡಿ ಕೆ ಶಿವರಿಗೆ. ಇದು ಯಾವ ರೀತಿ ನೋಡ್ತೀರಿ? ಅಂಥ ವಿಷಯಗಳ ಕಡೆ ಗಮನ ಕೊಡೋದ್ರ ಬದಲಿಗೆ ನಾನು ಮುಖ್ಯಮಂತ್ರಿನ, ನೀನು ಮುಖ್ಯಮಂತ್ರಿನ, ಅದು ಒಂದು ಸರಿನ ಎರಡು ಸರಿನ ಹೇಳಿ. ಎಷ್ಟು ಸರಿ ಮುಖ್ಯಮಂತ್ರಿ ವಿಷಯ ಕರ್ನಾಟಕದಲ್ಲಿ ಚರ್ಚೆಗೆ ಬರ್ಬೋದು? ಈ ಒಂದು 2.5 ವರ್ಷದಲ್ಲಿ ಕನಿಷ್ಠ ಒಂದು 10 ಬಾರಿ ಪ್ರಮುಖವಾಗಿ ಚರ್ಚೆಗೆ ಬಂದಿದೆ. ಡಿನ್ನರ್ ಮೀಟಿಂಗ್ ಆಗಿದೆ, ಲಂಚ್ ಮೀಟಿಂಗ್ ಆಗಿದೆ, ಟೀ ಪಾರ್ಟಿ ಆಗಿದೆ, ಕಾಕ್ಟೈಲ್ ಪಾರ್ಟಿ ಆಗಿದೆ, ವಿದೇಶಕ್ಕೆ ಕರ್ಕೊಂಡೋಗಿ MLAಗಳನ್ನು ಓಲೈಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವರಿಗೆ ಬೆದರಿಕೆನೂ ಹಾಕಿದ್ದಾರೆ. ಇವೆಲ್ಲವೂ ಇವರಿಗಿರುವಂಥ ಸ್ವಜನ ಪಕ್ಷಪಾತವನ್ನು, ಸ್ವಾರ್ಥವನ್ನು ತೋರಿಸುತ್ತೆ, ಜನಹಿತವನ್ನು ತೋರಿಸೋದಿಲ್ಲ. ಅದಕ್ಕೆ ಜನಹಿತ ಇದ್ದರೆ, ಜನಹಿತದ ಬಗ್ಗೆ ಕಾಳಜಿ ಇದ್ದರೆ ನೀವು ಯಾರು ಮುಖ್ಯಮಂತ್ರಿ ಆಗ್ತೀರೋ ಅನ್ನೋದು ನಮ್ಮ ರಾಜ್ಯದ ಅಜೆಂಡಾ ಅಲ್ಲ. ರಾಜ್ಯದ ಜನ ಈಗಾಗಲೇ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ನೀವು ಒಳ್ಳೆಯ ಆಡಳಿತ ಕೊಡಿ ಅಂತ. ಆದರೆ 2.5 ವರ್ಷದ ಅನುಭವ ನೋಡಿದ್ರೆ ಒಳ್ಳೆಯ ಆಡಳಿತ ಕೊಡೋ ಮಾತು ಸತ್ತೋಯ್ತು. ಇರೋದಕ್ಕಿಂತ ಕೆಡಿಸಿ, ಈಗ ನೋಡಿ ಆ ಕಿರಣ್ ಮಜುಮ್ದಾರ್ ಶಾ ಮಾತಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರೆ. ಮೋಹನ್ ದಾಸ್ ಪೈ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿಸ್ತಾರೆ. ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ಇವರೇನು ಸರ್ವಾಧಿಕಾರಿಗಳಿವರು? ಹಾಗಾಗಿ ಈ ಥರದ ನೀತಿ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಈ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಇನ್ನು ಯಾವೆಲ್ಲ ತಿರುವುಗಳನ್ನ ತರುತ್ತೆ, ಜೊತೆಗೆ BJP ನಾಯಕರು ಅದನ್ನು ಯಾವ ರೀತಿಯಾಗಿ ನೋಡ್ತಾ ಹೋಗ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಫೈಟ್ ದಿನೇ ದಿನೇ ಜೋರಾಗ್ತಾ ಇದೆ. ಇದೀಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸರ್ಕಸನ್ನು ಮಾಡ್ತಾ ಇದ್ದಾರೆ. ಕಳೆದ ತಿಂಗಳಿಂದ ಕೂಡ ಪ್ರಯತ್ನ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಕೈಗೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ಹಾಗಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥದ್ದು ಏನು, ಹಾಗೆಯೇ ಕಾಂಗ್ರೆಸ್ನಲ್ಲಿನ ಈ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ನೋಡೋಣ. ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ನಾಯಕರಾದ ಸಿ ಟಿ ರವಿ ಅವರು ಇದ್ದಾರೆ, ಮತ್ತೆ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಫೈಟ್ಗಳು ಶುರುವಾಗ್ತಾ ಇದೆ. ಒಂದು ಕಡೆಗೆ ಸಿ ಎಮ್ KPCC ಎಲ್ಲವೂರ ಮಧ್ಯೆ ಈಗ ದೆಹಲಿ ಕಡೆಗೆ ಓಡೋಕ್ಕೆ ಮುಖ ಮಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಆದರೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಡಿ ಕೆ ಶಿವರಿಗೆ. ಇದು ಯಾವ ರೀತಿ ನೋಡ್ತೀರಿ? ಅಂಥ ವಿಷಯಗಳ ಕಡೆ ಗಮನ ಕೊಡೋದ್ರ ಬದಲಿಗೆ ನಾನು ಮುಖ್ಯಮಂತ್ರಿನ, ನೀನು ಮುಖ್ಯಮಂತ್ರಿನ, ಅದು ಒಂದು ಸರಿನ ಎರಡು ಸರಿನ ಹೇಳಿ. ಎಷ್ಟು ಸರಿ ಮುಖ್ಯಮಂತ್ರಿ ವಿಷಯ ಕರ್ನಾಟಕದಲ್ಲಿ ಚರ್ಚೆಗೆ ಬರ್ಬೋದು? ಈ ಒಂದು 2.5 ವರ್ಷದಲ್ಲಿ ಕನಿಷ್ಠ ಒಂದು 10 ಬಾರಿ ಪ್ರಮುಖವಾಗಿ ಚರ್ಚೆಗೆ ಬಂದಿದೆ. ಡಿನ್ನರ್ ಮೀಟಿಂಗ್ ಆಗಿದೆ, ಲಂಚ್ ಮೀಟಿಂಗ್ ಆಗಿದೆ, ಟೀ ಪಾರ್ಟಿ ಆಗಿದೆ, ಕಾಕ್ಟೈಲ್ ಪಾರ್ಟಿ ಆಗಿದೆ, ವಿದೇಶಕ್ಕೆ ಕರ್ಕೊಂಡೋಗಿ MLAಗಳನ್ನು ಓಲೈಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವರಿಗೆ ಬೆದರಿಕೆನೂ ಹಾಕಿದ್ದಾರೆ. ಇವೆಲ್ಲವೂ ಇವರಿಗಿರುವಂಥ ಸ್ವಜನ ಪಕ್ಷಪಾತವನ್ನು, ಸ್ವಾರ್ಥವನ್ನು ತೋರಿಸುತ್ತೆ, ಜನಹಿತವನ್ನು ತೋರಿಸೋದಿಲ್ಲ. ಅದಕ್ಕೆ ಜನಹಿತ ಇದ್ದರೆ, ಜನಹಿತದ ಬಗ್ಗೆ ಕಾಳಜಿ ಇದ್ದರೆ ನೀವು ಯಾರು ಮುಖ್ಯಮಂತ್ರಿ ಆಗ್ತೀರೋ ಅನ್ನೋದು ನಮ್ಮ ರಾಜ್ಯದ ಅಜೆಂಡಾ ಅಲ್ಲ. ರಾಜ್ಯದ ಜನ ಈಗಾಗಲೇ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ನೀವು ಒಳ್ಳೆಯ ಆಡಳಿತ ಕೊಡಿ ಅಂತ. ಆದರೆ 2.5 ವರ್ಷದ ಅನುಭವ ನೋಡಿದ್ರೆ ಒಳ್ಳೆಯ ಆಡಳಿತ ಕೊಡೋ ಮಾತು ಸತ್ತೋಯ್ತು. ಇರೋದಕ್ಕಿಂತ ಕೆಡಿಸಿ, ಈಗ ನೋಡಿ ಆ ಕಿರಣ್ ಮಜುಮ್ದಾರ್ ಶಾ ಮಾತಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರೆ. ಮೋಹನ್ ದಾಸ್ ಪೈ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿಸ್ತಾರೆ. ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ಇವರೇನು ಸರ್ವಾಧಿಕಾರಿಗಳಿವರು? ಹಾಗಾಗಿ ಈ ಥರದ ನೀತಿ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಈ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಇನ್ನು ಯಾವೆಲ್ಲ ತಿರುವುಗಳನ್ನ ತರುತ್ತೆ, ಜೊತೆಗೆ BJP ನಾಯಕರು ಅದನ್ನು ಯಾವ ರೀತಿಯಾಗಿ ನೋಡ್ತಾ ಹೋಗ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.
ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಫೈಟ್ ದಿನೇ ದಿನೇ ಜೋರಾಗ್ತಾ ಇದೆ. ಇದೀಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸರ್ಕಸನ್ನು ಮಾಡ್ತಾ ಇದ್ದಾರೆ. ಕಳೆದ ತಿಂಗಳಿಂದ ಕೂಡ ಪ್ರಯತ್ನ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ಹಾಗಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥದ್ದು ಏನು, ಹಾಗೆಯೇ ಕಾಂಗ್ರೆಸ್ನಲ್ಲಿನ ಈ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ನೋಡೋಣ. ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ನಾಯಕರಾದ ಸಿ ಟಿ ರವಿ ಅವರಿದ್ದಾರೆ, ಮತ್ತೆ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಫೈಟ್ಗಳು ಶುರುವಾಗ್ತಾ ಇದೆ. ಒಂದು ಕಡೆಗೆ CM KPCC ಎಲ್ಲವೂರ ಮಧ್ಯೆ ಈಗ ದೆಹಲಿ ಕಡೆಗೆ ಓಡೋಕ್ಕೆ ಮುಖ ಮಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಆದರೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಡಿ ಕೆ ಶಿವರಿಗೆ. ಇದು ಯಾವ ರೀತಿ ನೋಡ್ತೀರಿ? ಅಂಥ ವಿಷಯಗಳ ಕಡೆ ಗಮನ ಕೊಡೋದ್ರ ಬದಲಿಗೆ ನಾನು ಮುಖ್ಯಮಂತ್ರಿನ, ನೀನು ಮುಖ್ಯಮಂತ್ರಿನ, ಅದು ಒಂದು ಸರಿನ ಎರಡು ಸರಿನ ಹೇಳಿ. ಎಷ್ಟು ಸರಿ ಮುಖ್ಯಮಂತ್ರಿ ವಿಷಯ ಕರ್ನಾಟಕದಲ್ಲಿ ಚರ್ಚೆಗೆ ಬರ್ಬೋದು? ಈ ಒಂದು 2.5 ವರ್ಷದಲ್ಲಿ ಕನಿಷ್ಠ ಒಂದು 10 ಬಾರಿ ಪ್ರಮುಖವಾಗಿ ಚರ್ಚೆಗೆ ಬಂದಿದೆ. ಡಿನ್ನರ್ ಮೀಟಿಂಗ್ ಆಗಿದೆ, ಲಂಚ್ ಮೀಟಿಂಗ್ ಆಗಿದೆ, ಟೀ ಪಾರ್ಟಿ ಆಗಿದೆ, ಕಾಕ್ಟೈಲ್ ಪಾರ್ಟಿ ಆಗಿದೆ. ವಿದೇಶಕ್ಕೆ ಕರ್ಕೊಂಡೋಗಿ MLAಗಳನ್ನು ಓಲೈಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವರಿಗೆ ಬೆದರಿಕೆನೂ ಹಾಕಿದ್ದಾರೆ. ಇವೆಲ್ಲವೂ ಇವರಿಗಿರುವಂಥ ಸ್ವಜನ ಪಕ್ಷಪಾತವನ್ನು, ಸ್ವಾರ್ಥವನ್ನು ತೋರಿಸುತ್ತೆ, ಜನಹಿತವನ್ನು ತೋರಿಸೋದಿಲ್ಲ. ಅದಕ್ಕೆ ಜನಹಿತ ಇದ್ದರೆ, ಜನಹಿತದ ಬಗ್ಗೆ ಕಾಳಜಿ ಇದ್ದರೆ ನೀವು ಯಾರು ಮುಖ್ಯಮಂತ್ರಿ ಆಗ್ತೀರೋ ಅನ್ನೋದು ನಮ್ಮ ರಾಜ್ಯದ ಅಜೆಂಡಾ ಅಲ್ಲ. ರಾಜ್ಯದ ಜನ ಈಗಾಗಲೇ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ನೀವು ಒಳ್ಳೆಯ ಆಡಳಿತ ಕೊಡಿ ಅಂತ. ಆದರೆ 2.5 ವರ್ಷದ ಅನುಭವ ನೋಡಿದ್ರೆ ಒಳ್ಳೆಯ ಆಡಳಿತ ಕೊಡೋ ಮಾತು ಸತ್ತೋಯ್ತು. ಇರೋದಕ್ಕಿಂತ ಕೆಡಿಸಿ. ಈಗ ನೋಡಿ, ಆ ಕಿರಣ್ ಮಜುಮ್ದಾರ್ ಶಾ ಮಾತಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರೆ. ಮೋಹನ್ ದಾಸ್ ಪೈ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿಸ್ತಾರೆ. ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ಇವರೇನು ಸರ್ವಾಧಿಕಾರಿಗಳಿವರು? ಹಾಗಾಗಿ ಈ ಥರದ ನೀತಿ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಈ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಇನ್ನು ಯಾವೆಲ್ಲ ತಿರುವುಗಳನ್ನ ತರುತ್ತೆ, ಜೊತೆಗೆ ಬಿಜೆಪಿ ನಾಯಕರು ಅದನ್ನು ಯಾವ ರೀತಿಯಾಗಿ ನೋಡ್ತಾ ಹೋಗ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿಗಾಗಿ ಫೈಟ್ ದಿನೇ ದಿನೇ ಜೋರಾಗ್ತಾ ಇದೆ. ಇದೀಗ ರಾಹುಲ್ ಗಾಂಧಿ ಅವರ ಭೇಟಿಗೆ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಖಾಂತರ ಹೋಗೋದಕ್ಕೆ ಡಿ ಕೆ ಶಿವಕುಮಾರ್ ಕೂಡ ಸರ್ಕಸನ್ನು ಮಾಡ್ತಾ ಇದ್ದಾರೆ. ಕಳೆದ ತಿಂಗಳಿಂದ ಕೂಡ ಪ್ರಯತ್ನ ಮಾಡಿದ್ರೂ ಕೂಡ ಡಿ ಕೆ ಶಿವಕುಮಾರ್ ಅವ್ರ ಕೈಗೆ ರಾಹುಲ್ ಗಾಂಧಿ ಅವರು ಸಿಗ್ತಾ ಇಲ್ಲ. ಹಾಗಿದ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಆಗ್ತಿರ್ತಕ್ಕಂಥದ್ದು ಏನು, ಹಾಗೆಯೇ ಕಾಂಗ್ರೆಸ್ನಲ್ಲಿನ ಈ ಆಂತರಿಕ ಬೆಳವಣಿಗೆಗಳ ಬಗ್ಗೆ ಬಿಜೆಪಿ ನಾಯಕರು ಯಾವ ರೀತಿಯಾಗಿ ನೋಡ್ತಾರೆ ನೋಡೋಣ. ನಮ್ಮ ಜೊತೆಗೆ ಬಿಜೆಪಿ ಹಿರಿಯ ನಾಯಕರಾದ ಸಿ ಟಿ ರವಿ ಅವರಿದ್ದಾರೆ, ಮತ್ತೆ ಮಾತಾಡ್ಸೋಣ. ಸರ್, ಕಾಂಗ್ರೆಸ್ನಲ್ಲಿ ದಿನಕ್ಕೊಂದು ಫೈಟ್ಗಳು ಶುರುವಾಗ್ತಾ ಇದೆ. ಒಂದು ಕಡೆಗೆ CM KPCC ಎಲ್ಲವೂರ ಮಧ್ಯೆ ಈಗ ದೆಹಲಿ ಕಡೆಗೆ ಓಡೋಕ್ಕೆ ಮುಖ ಮಾಡ್ತಾ ಇದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಆದರೆ ಈವರೆಗೂ ಕೂಡ ರಾಹುಲ್ ಗಾಂಧಿ ಅವರ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಡಿ ಕೆ ಶಿವರಿಗೆ. ಇದು ಯಾವ ರೀತಿ ನೋಡ್ತೀರಿ? ಅಂಥ ವಿಷಯಗಳ ಕಡೆ ಗಮನ ಕೊಡೋದ್ರ ಬದಲಿಗೆ ನಾನು ಮುಖ್ಯಮಂತ್ರಿನ, ನೀನು ಮುಖ್ಯಮಂತ್ರಿನ, ಅದು ಒಂದು ಸರಿನ ಎರಡು ಸರಿನ ಹೇಳಿ. ಎಷ್ಟು ಸರಿ ಮುಖ್ಯಮಂತ್ರಿ ವಿಷಯ ಕರ್ನಾಟಕದಲ್ಲಿ ಚರ್ಚೆಗೆ ಬರ್ಬೋದು? ಈ ಒಂದು 2.5 ವರ್ಷದಲ್ಲಿ ಕನಿಷ್ಠ ಒಂದು 10 ಬಾರಿ ಪ್ರಮುಖವಾಗಿ ಚರ್ಚೆಗೆ ಬಂದಿದೆ. ಡಿನ್ನರ್ ಮೀಟಿಂಗ್ ಆಗಿದೆ, ಲಂಚ್ ಮೀಟಿಂಗ್ ಆಗಿದೆ, ಟೀ ಪಾರ್ಟಿ ಆಗಿದೆ, ಕಾಕ್ಟೈಲ್ ಪಾರ್ಟಿ ಆಗಿದೆ. ವಿದೇಶಕ್ಕೆ ಕರ್ಕೊಂಡೋಗಿ MLAಗಳನ್ನು ಓಲೈಸ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಕೆಲವರಿಗೆ ಬೆದರಿಕೆನೂ ಹಾಕಿದ್ದಾರೆ. ಇವೆಲ್ಲವೂ ಇವರಿಗಿರುವಂಥ ಸ್ವಜನ ಪಕ್ಷಪಾತವನ್ನು, ಸ್ವಾರ್ಥವನ್ನು ತೋರಿಸುತ್ತೆ, ಜನಹಿತವನ್ನು ತೋರಿಸೋದಿಲ್ಲ. ಅದಕ್ಕೆ ಜನಹಿತ ಇದ್ದರೆ, ಜನಹಿತದ ಬಗ್ಗೆ ಕಾಳಜಿ ಇದ್ದರೆ ನೀವು ಯಾರು ಮುಖ್ಯಮಂತ್ರಿ ಆಗ್ತೀರೋ ಅನ್ನೋದು ನಮ್ಮ ರಾಜ್ಯದ ಅಜೆಂಡಾ ಅಲ್ಲ. ರಾಜ್ಯದ ಜನ ಈಗಾಗಲೇ ಕಾಂಗ್ರೆಸ್ಸಿಗೆ ಅಧಿಕಾರ ಕೊಟ್ಟಿದ್ದಾರೆ. ನಿಮ್ಮ ಕೆಲಸ ನೀವು ಒಳ್ಳೆಯ ಆಡಳಿತ ಕೊಡಿ ಅಂತ. ಆದರೆ 2.5 ವರ್ಷದ ಅನುಭವ ನೋಡಿದ್ರೆ ಒಳ್ಳೆಯ ಆಡಳಿತ ಕೊಡೋ ಮಾತು ಸತ್ತೋಯ್ತು. ಇರೋದಕ್ಕಿಂತ ಕೆಡಿಸಿ. ಈಗ ನೋಡಿ, ಆ ಕಿರಣ್ ಮಜುಮ್ದಾರ್ ಶಾ ಮಾತಾಡಿದ್ರೆ ಅವ್ರಿಗೆ ಧಮಕಿ ಹಾಕ್ತಾರೆ. ಮೋಹನ್ ದಾಸ್ ಪೈ ಮಾತಾಡಿದ್ರೆ ಅವ್ರ ಮೇಲೆ ಕೇಸ್ ಹಾಕಿಸ್ತಾರೆ. ಅಂದರೆ ಏನು ತಿಳ್ಕೊಂಡಿದ್ದಾರೆ ಇವರು? ಇವರೇನು ಸರ್ವಾಧಿಕಾರಿಗಳಿವರು? ಹಾಗಾಗಿ ಈ ಥರದ ನೀತಿ ಬಿಟ್ಟು ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡಿ. ಈ ನವೆಂಬರ್ ಕ್ರಾಂತಿ ಕಾಂಗ್ರೆಸ್ನಲ್ಲಿ ಇನ್ನು ಯಾವೆಲ್ಲ ತಿರುವುಗಳನ್ನ ತರುತ್ತೆ, ಜೊತೆಗೆ ಬಿಜೆಪಿ ನಾಯಕರು ಅದನ್ನು ಯಾವ ರೀತಿಯಾಗಿ ನೋಡ್ತಾ ಹೋಗ್ತಾರೆ ಅನ್ನೋದನ್ನು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.